ಸೂಪರ್ ಪ್ರೈಮ್ ಅಟ್ 9 ನಲ್ಲಿ ಇವತ್ತಿನ ಇಡೀ ದಿನದ ಎಲ್ಲ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ತೋರಿಸ್ತೀವಿ. ಆದರೆ ಅದಕ್ಕೂ ಮೊದಲು ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ಜಂಟಿ ದಾಳಿ ನಡೆಸ್ತಾ ಇರುವ ಹೊತ್ತಲ್ಲೇ ಇರಾನ್ ಕೆರಳಿ ಕೆಂಡವಾಗಿದೆ. ಸುತ್ತಮುತ್ತಲಿನ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಇದ್ದು, ಖಮೇನಿ ಹತ್ಯೆ ಬಳಿಕ ತೈಲ ಸಾಗಾಟ ಮಾರ್ಗ ಹಾರ್ಮುಜ್ ಜಲಸಂಧಿಯನ್ನ ಮುಚ್ಚಲಾಗಿದೆ. ಈ ವೇಳೆ 15 ಮಂದಿ ಭಾರತೀಯರಿದ್ದ ತೈಲ ಟ್ಯಾಂಕರ್ ಮೇಲೆ ಇರಾನ್ ದಾಳಿ ಮಾಡಿದ್ದು 4 ಭಾರತೀಯರು ಸಾವನ್ನಪ್ಪಿದ್ದಾರೆ. ಮಧ್ಯಪ್ರಾಚ್ಯ ರಾಷ್ಟ್ರದಲ್ಲಿ ನಡೀತಾ ಇರುವ ಸಂಘರ್ಷದಲ್ಲಿ 2 ಬಾಂಗ್ಲಾದೇಶಿ ಪ್ರಜೆಗಳು ಸಾವನ್ನಪ್ಪಿದ್ದಾರೆ. ಬಾಂಗ್ಲಾ ಪ್ರಜೆಗಳ ಸಾವನ್ನ ಬಾಂಗ್ಲಾದೇಶ ಸರ್ಕಾರ ಖಚಿತಪಡಿಸಿದೆ. ಓರ್ವ ಯುಎಇನಲ್ಲಿ ಸಾವನ್ನಪ್ಪಿದ್ರೆ ಮತ್ತೊಬ್ಬ ಬಹರೇನ್ನಲ್ಲಿ ಹತ್ಯೆಯಾಗಿದ್ದಾನೆ. ಜಬೆಲ್ ಅಲಿ ಬಂದರಲ್ಲಿ ಬಾಂಗ್ಲಾದೇಶದ ಹಡಗು ಸಿಲುಕಿಕೊಂಡಿದ್ದು ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಇರಾನ್ನ ಸರ್ವೋಚ್ಚ ನಾಯಕ ಆಗಿದ್ದ ಅಯತುಲ್ಲಾ ಅಲಿ ಖಮೇನಿ ಹತ್ಯೆ ಖಂಡಿಸಿ ಭಾರತದಲ್ಲೂ ಸಾಕಷ್ಟು ಕಡೆಗಳಲ್ಲಿ ಮುಸ್ಲಿಂ ಸಂಘಟನೆಯವರು ಪ್ರತಿಭಟಿಸ್ತಾ ಇದ್ದಾರೆ. ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಎದುರು ಅಂಜುಮಾನ್ ಫೈಜಾನ್ ಎ ಹೊಸೈನಿ ಸಂಘಟನೆ ಪ್ರತಿಭಟಿಸಿದೆ. ಜಮ್ಮು ಕಾಶ್ಮೀರ, ಕೋಲ್ಕತ್ತಾ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಖಮೇನಿ ಹತ್ಯೆ ಖಂಡಿಸಿ ಪ್ರತಿಭಟನೆಗಳಾಗಿದ್ದಾವೆ. ರಾಜ್ಯ ಸರ್ಕಾರದಲ್ಲಿ ಅಧಿಕಾರ ಹಸ್ತಾಂತರ ಚರ್ಚೆ ನಡೀತಾ ಇರುವ ಹೊತ್ತಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಎಚ್ಚರಿಕೆ, ಎಲ್ಲ ಸರ್ಕಾರದಲ್ಲೂ ಫೋನ್ ಟ್ಯಾಪಿಂಗ್ ಇತ್ತು, ಈಗಲೂ ಇದೆ. ಸಿಎಂ ಆಗುವ ಉದ್ದೇಶದಿಂದ ಸ್ವತಃ ಶಾಸಕರ ಮೇಲೆ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇರುವುದು ಬೇಹುಗಾರಿಕೆ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ರಾಜ್ಯದ ಶಾಸಕರ ಚಲನವಲನ ತಿಳಿಯೋಕೆ ಸಿಎಂ ಯಾರಿಗೂ ಗೊತ್ತಾಗದಂತೆ ಎಸ್ಐಟಿ ರಚನೆ ಮಾಡಿದ್ದಾರೆ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಯಾರ್ಯಾರು ಡಿಕೆಶಿ ಪರವಾಗಿದ್ದಾರೆ, ಎಲ್ಲೆಲ್ಲಿ ಸೇರ್ತಾರೆ ಅನ್ನೋದನ್ನ ತಿಳಿಯುವುದಕ್ಕೆ ಓರ್ವ ಎಸ್ಪಿ ನೇತೃತ್ವದಲ್ಲಿ ಗುಪ್ತಚರ ನಿಗಾ ಇಡಲಾಗಿದೆ. ಇದೊಂದು ರೀತಿಯಲ್ಲಿ ಆದೇಶವಿಲ್ಲದ ಎಸ್ಐಟಿ ಅಂದಿದ್ದಾರೆ. ಕುಮಾರಸ್ವಾಮಿ ಸಿಎಂ ಆಗುವ ವಿಚಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಗೆ ಜೆಡಿಎಸ್ ಶಾಸಕ ಎ ಮಂಜು ಟಾಂಗ್ ಕೊಟ್ಟಿದ್ದಾರೆ. ಪ್ರೆಗ್ನೆಂಟ್ ಆಗಿ ಮಗು ಆದಮೇಲೆ ತಾಯಿ ತನ್ನ ಮಗು ಬಗ್ಗೆ ಚಿಂತೆ ಮಾಡ್ತಾಳೆ. ಅದೇ ಥರ ಕುಮಾರಸ್ವಾಮಿ ಸಿಎಂ ಆಗಬೇಕು ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಬಿಜೆಪಿಯಲ್ಲಿ ಆರ್ ಅಶೋಕ್ ಸಿಎಂ ಆಗಲಿ ಅಂತ ಯಾರೂ ಹೇಳಲ್ಲ ಅಂತ ತಿರುಗೇಟು. ಕೋಲಾರದ ಮಾಲೂರಲ್ಲಿ ಹೂಡಿ ವಿಜಯ್ ಕುಮಾರ್ ನಿವಾಸದಲ್ಲಿ ಸ್ವಾಭಿಮಾನಿ ಜನತಾ ಪಕ್ಷದ ಮುಖಂಡರು ಜೆಡಿಎಸ್ ಸೇರ್ಪಡೆಗೆ ನಿರ್ಧಾರ ಮಾಡಿದರು. ಮಾರ್ಚ್ 5ರಂದು ಬೆಂಗಳೂರಿನ ಜೆಡಿಎಸ್ ಕಚೇರಿಯಲ್ಲಿ ಎಚ್ಡಿಕೆ ಜೆಡಿಎಸ್ ಪಕ್ಷ ಸೇರ್ಪಡೆ ಆಗುವ ಬಗ್ಗೆ ಘೋಷಣೆ ಮಾಡಿದ್ದಾರೆ. ಯಾವುದೇ ಬೇಡಿಕೆ ಇಲ್ಲದೆ ಪಕ್ಷ ಸೇರುತ್ತೇನೆ ಎಂದಿದ್ದಾರೆ. ಬೀದರ್ನಲ್ಲಿ ಭೂಮಿ ಪೂಜೆ ವಾರ್ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ. ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಬಳಿಕ ಶಾಸಕ ಸಿದ್ದು ಪಾಟೀಲ್ ಜೊತೆಗೆ ಸಚಿವ ಈಶ್ವರ್ ಖಂಡ್ರೆ ಜಟಾಪಟಿ ಆಗಿದೆ. ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಕಾಮಗಾರಿಗೆ ಫೆಬ್ರವರಿ 9ರ ಭೂಮಿ ಪೂಜೆ ಮಾಡಲಾಗಿತ್ತು. ಮತ್ತೆ ಭೂಮಿ ಪೂಜೆಗೆ ಖಂಡ್ರೆ ಮುಂದಾಗಿದ್ದಕ್ಕೆ ಹುಮನಾಬಾದ್ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಪ್ರತಿಭಟಿಸಿದ್ದಾರೆ. ಒಳ ಮೀಸಲಾತಿ ಜಾರಿ ಮಾಡಿ ಹುದ್ದೆಗಳ ನೇಮಕದ ಬಗ್ಗೆ ದಾವಣಗೆರೆ ರಾಜನಹಳ್ಳಿಯಲ್ಲಿ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ರು. ಕೋರ್ಟ್ನಲ್ಲಿ ಸ್ಟೇ ಆದರೆ ಏನು ಆಗ್ರಹ ಮಾಡುವುದು ಅಂದಿದ್ದಾರೆ. ಕೋರ್ಟ್ನಲ್ಲಿ ಇತ್ಯರ್ಥ ಆಗದೆ ಏನೂ ಮಾಡೋಕ್ಕಾಗಲ್ಲ. 9ನೇ ಶೆಡ್ಯೂಲ್ಗೆ ಸೇರ್ಪಡೆ ಮಾಡಲು ಕೇಂದ್ರ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು. ಅಲ್ಲಿವರೆಗೂ ಯಥಾಸ್ಥಿತಿ ಮುಂದುವರಿಸ್ತೀವಿ ಅಂದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯರ ಕೆಡಿಪಿ ಸಭೆಯಿಂದ ಅಂಕೋಲ ಶಾಸಕ ಸತೀಶ್ ಸೈಲ್ ಹೊರ ನಡೆದಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ಕೊರತೆ ಇದ್ರೂ ಇಲ್ಲ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ವೈದ್ಯರ ಕೊರತೆ ಇರುವಾಗ ಮೆಡಿಸಿನ್ ಯಾರು ಕೊಡ್ತಾರೆ ಅಂತ ಸತೀಶ್ ಸೈಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನ ಹೆಚ್ಚಿಸಲು ಆಗ್ರಹಿಸಿ ಧರಣಿ ಮುಂದುವರೆಸಿದ್ದಾರೆ. ಬೆಂಗಳೂರಿನ ಕಸ ಸುರಿಯೋಕೆ 2 ಕಡೆ ಜಮೀನು ಗುರುತಿಸುವ ಪ್ರಕ್ರಿಯೆ ಮುಕ್ತಾಯ ಆಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಗುಂಡಲಹಳ್ಳಿಯಲ್ಲಿ 100 ಎಕರೆ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಗೊಲ್ಲಹಳ್ಳಿಯಲ್ಲಿ 100 ಎಕರೆ ಜಾಗ ಗುರುತಿಸಲಾಗಿದೆ. ಈಗಾಗಲೇ ಸ್ವಾಧೀನ ಪ್ರಕ್ರಿಯೆ ಆರಂಭ ಆಗಿದ್ದು ಪ್ರತಿ ಎಕರೆಗೆ 1,57,00,000 ನಿಗದಿ ಮಾಡಿದೆ ಜಿಬಿಎ.
ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಸುಳ್ಳು ಸಾಕ್ಷಿ ಸೃಷ್ಟಿಸಿದ್ದಾರೆ ಅಂತ A3 ಪವನ್ ಪರ ವಕೀಲ ಸುಧನ್ವಾ ಅರ್ಜಿ ಸಲ್ಲಿಸಿದ್ರು. ಸುಧನ್ವಾ ಅರ್ಜಿಗೆ ಎಸ್ಪಿಪಿ ಆಕ್ಷೇಪಣೆ ಸಲ್ಲಿಸಿದ್ದು ನಾಳೆಗೆ ಮುಂದೂಡಿಕೆ ಆಗಿದೆ. ಈ ನಡುವೆ ತನಿಖಾಧಿಕಾರಿ ಗಿರೀಶ್ ನಾಯ್ಕ್ ಅವರನ್ನ 18ನೇ ಆರೋಪಿ ಮಾಡಲು ಕೋರಲಾಗಿತ್ತು. ಉತ್ತರ ನೀಡುವಂತೆ ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ಗೆ ನೋಟಿಸ್ ಜಾರಿಯಾಗಿದೆ. ಭಾರತದ ಪ್ರವಾಸದಲ್ಲಿರುವ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ. ದೆಹಲಿಯಲ್ಲಿ ಉಭಯ ನಾಯಕರು ಹಲವು ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನ 50 ಬಿಲಿಯನ್ ತಲುಪಿಸಲು ಗುರಿ ಹೊಂದಲಾಗಿದೆ. ಈ ನಿಟ್ಟಿನಲ್ಲಿ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಶೀಘ್ರವೇ ಜಾರಿ ಅಂದಿದ್ದಾರೆ. ಮಹಾರಾಷ್ಟ್ರದ ನಾಗ್ಪುರ ಜಿಲ್ಲೆಯ ಕಾರ್ಖಾನೆಯಲ್ಲಿ ಸ್ಫೋಟ ಸಂಭವಿಸಿ 15 ಜನ ಕಾರ್ಮಿಕರು ಮೃತಪಟ್ಟಿದ್ದರು. 20 ಮಂದಿ ಗಾಯಗೊಂಡಿದ್ದರು. ನಿರ್ಲಕ್ಷ್ಯ ಆರೋಪದಲ್ಲಿ SBL ಎನರ್ಜಿ ಲಿಮಿಟೆಡ್ನ 9 ನಿರ್ದೇಶಕರನ್ನ ಬಂಧಿಸಿ ವಿಚಾರಣೆ ಮಾಡಲಾಗ್ತಾ ಇದೆ. ಜೊತೆಗೆ ಕಾರ್ಖಾನೆಯ 21 ನಿರ್ದೇಶಕರು ಮತ್ತು ಷೇರುದಾರರ ವಿರುದ್ಧ FIR ದಾಖಲಾಗಿದೆ. ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಮದುವೆ ಸಂಭ್ರಮ ಮುಂದುವರೆದಿದೆ. ಮದುವೆ ಬಳಿಕ ಮೊದಲ ಬಾರಿಗೆ ವಿಜಯ್ ದೇವರಕೊಂಡ ತನ್ನ ಹುಟ್ಟೂರಿಗೆ ಪತ್ನಿ ರಶ್ಮಿಕಾ ಮಂದಣ್ಣ ಜೊತೆ ಹೋಗಿದ್ದಾರೆ. ತೆಲಂಗಾಣದ ಮೆಹಬೂಬ್ ನಗರ ಜಿಲ್ಲೆಯ ಬಲ್ಮೂರ್ ಮಂಡಲದ ತುಮ್ಮನ್ಪೇಟೆಯಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಲಾಗಿದೆ. ವಿಜಯ್ ದೇವರಕೊಂಡ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನೆರವೇರಿಸಿದ್ದಾರೆ. ಯಶ್ ಟಾಕ್ಸಿಕ್ ಸಿನಿಮಾದ ಮೊದಲ ಹಾಡು ರಿಲೀಸ್ ಆಗಿದೆ. ರಾಕಿ ಭಾಯ್ ಯಶ್ ಹಾಗೂ ಕ್ಯಾರಾ ಅಡ್ವಾಣಿ ಸಾಂಗ್ ಬಿಡುಗಡೆ ಮಾಡಲಾಗಿದೆ. ವಿಶಾಲ್ ಮಿಶ್ರಾ ಮ್ಯೂಸಿಕ್ ಇದ್ದು ಬೇರೆ ಬೇರೆ ಭಾಷೆಗೆ ಬೇರೆ ಬೇರೆ ಸಾಹಿತಿಗಳು ಹಾಡು ಬರೆದಿದ್ದಾರೆ. ಹಿಂದಿಯಲ್ಲಿ ರಾಜಶೇಖರ್ ಬರೆದಿದ್ರೆ ಕನ್ನಡದಲ್ಲಿ ಯುವರಾಜ್ ಭಟ್ ಬರೆದಿದ್ದಾರೆ. ಶೃಂಗಾರದಂಗಾರ ಸಿಡಿದೇಳಲು ದಬಾಯಿ ಇರಾನ್ ದೇಶದ ಆಡಳಿತವನ್ನ ಹತ್ತಿಕ್ಕಲು ನಡೀತಾ ಇರೋ ಘೋರ ಯುದ್ಧಕ್ಕೆ 600 ಜನ ಬಲಿಯಾಗಿದ್ದಾರೆ. ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಸೇರಿ 40 ನಾಯಕರ ರುಂಡ ಚೆಂಡಾಡಿದೆ ಇಸ್ರೇಲ್. ಅಮೆರಿಕ ಸೇನೆ ಖಮೇನಿ ಹತ್ಯೆಯಿಂದ ಕೆರಳಿರುವ ಇರಾನ್ ಪ್ರತೀಕಾರದ ದಾಳಿ ಮಾಡ್ತಾ ಇದೆ. ಕುವೈತ್, ಅಬುದಾಬಿ, ಬಹರೇನ್ ಸೇರಿದಂಗೆ ಕೊಲ್ಲಿ ರಾಷ್ಟ್ರಗಳ ಮೇಲೆ ಕ್ಷಿಪಣಿಗಳ ಸುರಿಮಳೆ ಸುರಿಸಿದೆ. ಅಮೆರಿಕ ಯುದ್ಧ ವಿಮಾನಗಳನ್ನೇ ಹೊಡೆದು ಹಾಕಿದೆ. ಅಣುಸ್ಥಾವರಗಳು, ಆಸ್ಪತ್ರೆಗಳು, ತೈಲ ಘಟಕಗಳು ಹೊತ್ತಿ ಉರಿತಾ ಇದ್ದು ಇರಾನ್ ಸಂಹಾರದ ಶಪಥ ಮಾಡಿದ್ದಾರೆ ಟ್ರಂಪ್. ಇರಾನ್ ಸರ್ವನಾಶಕ್ಕೆ ಅಮೆರಿಕ ಮತ್ತು ಇಸ್ರೇಲ್ ದೇಶಗಳು ಪಣ ತೊಟ್ಟಿದ್ದು 3ನೇ ದಿನವೂ ಬೀಭತ್ಸ ದಾಳಿ ನಡೆಸಿವೆ. ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಮಾಡುತ್ತಿರುವ ಈ ದಾಳಿಯಲ್ಲದೆ ಇರಾನ್ ರಾಜಧಾನಿ ಟೆಹರಾನ್ 3 ದಿನದಲ್ಲೇ ಅರ್ಧಕ್ಕರ್ಧ ಸರ್ವನಾಶವಾಗಿದೆ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿ ಹಿನ್ನೆಲೆ ಇರಾನ್ನ ವಾಯುನೆಲೆಯನ್ನ ಅಮೆರಿಕ ಧ್ವಂಸ ಮಾಡಿದೆ. ಇರಾನ್ ಕ್ಷಿಪಣಿ ಅಡಗು ತಾಣವನ್ನೇ ನಾಶ ಮಾಡಿದೆ. P2 ಬಾಂಬರ್, ಸೂಸೈಡ್ ಡ್ರೋನ್ ಬಳಸಿ ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಸಾಗಿಸುತ್ತಿದ್ದ ಟ್ರಕ್ ಅನ್ನೇ ಧ್ವಂಸ ಮಾಡಿದೆ. ಇರಾನ್ನ ಕ್ಷಿಪಣಿಗಳ ಮೇಲೆ 2000 ಪೌಂಡ್ ಬಾಂಬ್ ಹಾಕಿದ್ದು ಕ್ಷಿಪಣಿಗಳ ನೆಲೆಯನ್ನೇ ನಾಶಪಡಿಸಲಾಗಿದೆ. ಅಮೆರಿಕ ಇಸ್ರೇಲಿ ವೈಮಾನಿಕ ದಾಳಿಗಳು ಉತ್ತರ ಟೆಹರಾನ್ನ ಗಾಂಧಿ ಆಸ್ಪತ್ರೆಯ ಮೇಲೂ ಬಾಂಬ್ ಹಾಕಿವೆ. ಇಡೀ ಆಸ್ಪತ್ರೆಯ ಕಟ್ಟಡವೇ ಧಗಧಗಿಸಿ ಹೊತ್ತಿ ಉರಿಯುತ್ತಿದೆ. ಆಸ್ಪತ್ರೆಯಲ್ಲಿದ್ದವರ ಪೈಕಿ 12 ಜನ ಬ್ಲಾಸ್ಟ್ಗೆ ಜೀವ ಬಿಟ್ಟಿದ್ದಾರೆ. ಪುಟ್ಟ ಪುಟ್ಟ ಮಕ್ಕಳನ್ನ, ರೋಗಿಗಳನ್ನ ಬೇರೆ ಕಡೆಗೆ ಸ್ಥಳಾಂತರಿಸಲಾಗ್ತಿದೆ. ಇರಾನ್ ವಾಯುನೆಲೆಗಳನ್ನ ಮಾನವರಹಿತ ಡ್ರೋನ್ಗಳ ಮೂಲಕ ಇಸ್ರೇಲ್ ಹೊಡೆದು ಹಾಕಿದ ದೃಶ್ಯ ಆಗಿದ್ದು, ಇರಾನ್ ಸ್ಫೋಟಕಗಳನ್ನ ಸಂಗ್ರಹಿಸಿದ್ದ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಘಟಕಗಳನ್ನ ಇಸ್ರೇಲ್ ಉಡೀಸ್ ಮಾಡಿದೆ. ಪಶ್ಚಿಮ ಇರಾನ್ನ ಟ್ಯಾಬ್ರಿಜ್ ವಿಮಾನ ನಿಲ್ದಾಣದಲ್ಲಿ 2 F-5 ಮತ್ತು F-4 ಯುದ್ಧ ವಿಮಾನಗಳು ಜೆಟ್ ಟೇಕ್ ಆಫ್ಗೆ ಸಿದ್ಧವಾಗ್ತಿದ್ವು. ಅಷ್ಟರಲ್ಲದೆ ಅಮೆರಿಕ ನಡೆಸಿದ ದಾಳಿಗೆ ಇರಾನ್ ವಾಯುಪಡೆ ವಿಮಾನಗಳೇ ಸರ್ವನಾಶವಾದವು. ಬರೀ 5 ಸೆಕೆಂಡ್ ಇಡೀ ಏರಿಯಾನೇ ಸರ್ವನಾಶವಾಯಿತು. ಟೆಹರಾನ್ನ ಹೃದಯ ಭಾಗದಲ್ಲಿರುವ ಇರಾನಿನ ಭಯೋತ್ಪಾದಕ ಆಡಳಿತ ಕಚೇರಿಯೇ ಪುಡಿ ಪುಡಿಯಾಗೋಯ್ತು. ಇದೇ ಜಾಗದಲ್ಲಿ ಇರಾನ್ ದೇಶದ ಗುಪ್ತಚರ, IRGC, ಏರ್ ಫೋರ್ಸ್ ಕಮಾಂಡ್ ಸೆಂಟರ್ಗಳಿದ್ವು. ಆಂತರಿಕ ಭದ್ರತಾ ಪ್ರಧಾನ ಕಚೇರಿಗಳಿದ್ದ ಕಟ್ಟಡ ಜಸ್ಟ್ 5 ಸೆಕೆಂಡ್ನಲ್ಲಿ ಧ್ವಂಸವಾದವು.
ಇಸ್ರೇಲ್ ಕಡೆಗೆ ಗುರಿಗಿಟ್ಟಿರುವ ಕ್ಷಿಪಣಿ ಉಡಾವಣಾ ವಾಹನಗಳನ್ನ ಶಸ್ತ್ರಸಜ್ಜಿತಗೊಳಿಸುವಾಗ ಇರಾನಿನ ಸೈನಿಕರ ದೇಹಗಳು ಛಿದ್ರವಾಗಿದೆ. ಟೆಹರಾನ್ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕ ಇಸ್ರೇಲ್ ದಾಳಿ ಮಾಡಿದ್ದು ನಗರದ ಒಂದು ಭಾಗವೇ ನೆಲಸಮವಾಗಿದೆ. ಇಲ್ಲಿಯವರೆಗೂ ಇಸ್ರೇಲ್ ಅಮೆರಿಕ ನಡೆಸಿದ ದಾಳಿಯಲ್ಲದೆ ಇರಾನ್ ಒಂದರಲ್ಲದೆ 550 ಜನರ ಸಾವಾಗಿದೆ. ಇರಾನ್ ಪರಮೋಚ್ಚ ನಾಯಕ ಅಲಿ ಖಮೇನಿ ಮತ್ತು ಆತನ ಇಡೀ ಕುಟುಂಬವನ್ನೇ ಹತ್ಯೆ ಮಾಡಲಾಗಿದೆ. ಇರಾನ್ ಮುಖ್ಯಸ್ಥ ಅಬ್ದುಲ್ ರಹೀಂನನ್ನ ಕೊಂದು ಹಾಕಲಾಗಿದೆ. ಮಾಜಿ ಮುಖ್ಯಸ್ಥ ಮೊಹಮ್ಮದ್ ಬಾಗೇರಿ, ಇರಾನ್ ಸೇನಾ ಕಮಾಂಡರ್ ಹುಸೈನ್ ಸಲಾಮಿ, ಇರಾನ್ ಖತಾಮ್ ಸೆಂಟರ್ ಮುಖ್ಯಸ್ಥ ಗೋಲಂ ಅಲಿ ರೀಷದ್, ಸೇನಾಧಿಕಾರಿಗಳಾದ ಅಮೀರ್ ಅಲಿ, ಹುಸೇನ್ ಮಹದ್ವಿ, ಮೊಹಮ್ಮದ್ ಸಿನ್ವಿಹಾರ್ ಹತ್ಯೆಯಾಗಿದೆ. ಇನ್ನು ಇರಾನ್ಗೆ ಬೆಂಬಲ ನೀಡುತ್ತಿದ್ದ ಹಿಜ್ಬುಲ್ಲಾ ಸಂಘಟನೆಯ ಇಬ್ರಾಹಿಂ ಅಕ್ವಿ, ಫೌದ್ ಶೌಕರ್, ಹಿಜ್ಬುಲ್ಲಾ ಮುಖ್ಯಸ್ಥ ಹಸನ್ ನಸ್ರುಲ್ಲಾ, ಹಿಜ್ಬುಲ್ಲಾ ಉಗ್ರ ನಾಯಕ ಮೊಹಮ್ಮದ್ ದೈಫನ್ನನ್ನು ಹತ್ಯೆ ಮಾಡಿದ್ದನ್ನ ಫೋಟೋಗಳನ್ನ ಹಂಚಿಕೊಂಡಿದೆ. ಇರಾನ್ ಪ್ರತಿದಾಳಿಗೆ ಕೊಲ್ದಿ ರಾಷ್ಟ್ರಗಳಲ್ಲಿ ರಕ್ತಪಾತ. ಜಸ್ಟ್ 10 ಸೆಕೆಂಡ್ಗಳಲ್ಲಿ 100ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನ ಇರಾನ್ ದೇಶ ಇಸ್ರೇಲ್ ಮೇಲೆ ಹಾಕಿದ ದೃಶ್ಯಗಳಿವು. ಸೌದಿ ಅರೇಬಿಯಾದ ಹಲವೆಡೆ ಇರಾನ್ ಅಟ್ಯಾಕ್ ಮಾಡಿದ್ದು ಅರಾಮ್ಕೋ ತೈಲ ಸಂಸ್ಕರಣದ ಮೇಲೆ ಡ್ರೋನ್ ದಾಳಿಗಳಾಗಿವೆ. ವಿಶ್ವದ ಅತಿದೊಡ್ಡ ತೈಲ ಸಂಸ್ಕರಣವಾಗಿರೋ ಅರಾಮ್ಕೋ ತೈಲ ಶುದ್ಧೀಕರಣ ಕಾರ್ಯಾಚರಣೆ ಸರ್ವನಾಶವಾಗಿದೆ. ದಿನಕ್ಕೆ 5,50,000 ಬ್ಯಾರಲ್ಗೂ ಹೆಚ್ಚು ಕಚ್ಚಾ ತೈಲ ಸಂಸ್ಕರಣೆ ಮಾಡುತ್ತಿದ್ದ ಅರಾಮ್ಕೋ ತೈಲ ಘಟಕ ಹೊತ್ತಿ ಉರಿಯಿತಾಗಿದ್ದು ಇದು ವಿಶ್ವದ ಇಂಧನ ಮಾರುಕಟ್ಟೆಯನ್ನೇ ಅಲುಗಾಡಿಸುತ್ತಿದೆ. ಹಾರ್ಮುಜ್ ಜಲಸಂಧಿಯನ್ನು ಪ್ರವೇಶಿಸಲು ಪ್ರಯತ್ನಿಸುತ್ತಿದ್ದ ಕ್ಷಿಪಣಿ ಓಮನ್ ಬಳಿ ತೈಲ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದಿದೆ. ಅಮೆರಿಕದ ಫೈಟರ್ ಜೆಟ್ ಅನ್ನೇ ಹೊಡೆದು ಹಾಕಿದೆ ಇರಾನ್. ಅದಕ್ಕೆ ಸಾಕ್ಷಿ ಈ ದೃಶ್ಯಗಳು. ಕುವೈತ್ನಲ್ಲಿ ಯುಎಸ್ನ F-15 ಫೈಟರ್ ಜೆಟ್ಗಳನ್ನ ಇರಾನ್ ಹೊಡೆದು ಹಾಕಿದೆ. ಅಮೆರಿಕದ ಅತ್ಯಾಧುನಿಕ ಫೈಟರ್ ಜೆಟ್ ಆಗಿರುವ F-15 ಯುದ್ಧ ವಿಮಾನಗಳನ್ನ ಕುವೈತ್ನ ಯುಎಸ್ ರಾಯಭಾರಿ ಕಚೇರಿ ಬಳಿಯೇ ನೆಲ ಕಚ್ಚಿಸಿದೆ. ಅದೃಷ್ಟಾಗೇನಂದ್ರೆ ಫೈಟರ್ ಜೆಟ್ ನಾಶವಾದರೂ ಅಮೆರಿಕನ್ ಪೈಲಟ್ಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದು ಅಮೆರಿಕದ ವಾಯುನೆಲೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಒಂದಾಗಿರುವ ಬಹ್ರೈನ್ನಲ್ಲಿ ಅಮೆರಿಕ ವಾಯುನೆಲೆಯನ್ನ ನಿರ್ಮಿಸಿತ್ತು. ಈ ವಾಯುನೆಲೆ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದ್ದು ಇಡೀ ವಾಯುನೆಲೆಯೇ ಸರ್ವನಾಶವಾಗಿದೆ. ಟೆಲ್ ಅವೀವ್ನಲ್ಲಿ ಇರಾನ್ ಹಾಕಿದ ಬಾಂಬ್ ದಾಳಿಗೆ ಇಡೀ ಕಟ್ಟಡವೇ ತಗದಗಿಸಿ ಹೊತ್ತಿ ಉರಿಯುತ್ತಿದೆ. ಇರಾನಿನ ಕ್ಷಿಪಣಿ ದಾಳಿಗೆ ಜೆರುಸಲೆಂ ನಗರ ಸರ್ವನಾಶವಾಗಿದೆ. ಇಸ್ರೇಲಿ ಪಟ್ಟಣಗಳು ಈಗ ಗಾಜಾದಂತೆ ಹೊತ್ತಿ ಉರಿಯುತ್ತಿವೆ. ಇಸ್ರೇಲಿನ ಬಹುಪಾಲು ನಗರಗಳ ಮೇಲೆ ಇರಾನ್ ಬಾಂಬ್ಗಳನ್ನ ಹಾಕಿದೆ. ನಾಗರಿಕರು, ಮಕ್ಕಳು, ಸೇನಾಪಡೆಯು ಸಾವನ್ನಪ್ಪಿದ್ದಾರೆ. ಒಂದ್ ಕಡೆ ಬೆಂಕಿ ಆರಿಸಬೇಕಾದ ಅನಿವಾರ್ಯತೆ, ಮತ್ತೊಂದೆಡೆ ಗಾಯಾಳುಗಳನ್ನ ರಕ್ಷಿಸೋದಕ್ಕೆ ಪರದಾಟ. ಇನ್ನೊಂದ್ ಕಡೆ ಇಸ್ರೇಲ್ ರಸ್ತೆಗಳನ್ನೇ ಟಾರ್ಗೆಟ್ ಮಾಡಿ ಇರಾನ್ ಸ್ಫೋಟಿಸುತ್ತಿದೆ. ಆದರೆ ಇಸ್ರೇಲ್ ಸರ್ಕಾರ ರಾತ್ರೋರಾತ್ರಿ ರಸ್ತೆಗಳನ್ನ ಸರಿಪಡಿಸೋ ಅನಿವಾರ್ಯತೆ ಇಸ್ರೇಲ್ನಲ್ಲೂ ಸೃಷ್ಟಿಯಾಗಿದೆ. ನಿಲ್ಲದ ಯುದ್ಧಕ್ಕೆ 3 ದಿನದಲ್ಲಿ 600 ಸಾವು. ಇಸ್ರೇಲ್ ಇರಾನ್ ದಾಳಿ ಪ್ರತಿ ದಾಳಿಯಲ್ಲದೆ ಇಲ್ಲಿಯವರೆಗೂ ಇರಾನಿನಲ್ಲಿ 55 ಜನರ ಸಾವಾಗಿದೆ. 747 ಜನರಿಗೆ ಗಾಯಗಳಾಗಿವೆ. ಇಸ್ರೇಲಿನಲ್ಲಿ 9 ಜನರ ಜೀವ ಹೋಗಿದ್ದು 221 ಜನ ಸಾವು ಬದುಕಿನ ಮಧ್ಯೆ ನರಳಾಡುತ್ತಿದ್ದಾರೆ. ಇರಾಕ್ನಲ್ಲಿ 2 ಸಾವಾಗಿದ್ರೆ 5 ಮಂದಿಗೆ ಗಾಯವಾಗಿದೆ. ಕುವೈತ್ನಲ್ಲಿ 1 ಸಾವಾಗಿದ್ದು 58 ಮಂದಿ ಆಸ್ಪತ್ರೆ ಸೇರಿದ್ದಾರೆ. ಬಹರೇನ್ನಲ್ಲಿ 4 ಗಾಯವಾಗಿದೆ. ಅರಬ್ ಎಮಿರೇಟ್ಸ್ನಲ್ಲಿ 3 ಜನ ಸತ್ತಿದ್ರೆ 58 ಮಂದಿ ಆಸ್ಪತ್ರೆಯಲ್ಲಿದ್ದಾರೆ. ಓಮನ್ನಲ್ಲೂ 5 ಗಾಯಗಳಾಗಿವೆ. ಸುಮ್ಮನಿದ್ದರೆ 4 ವಾರದಲ್ಲಿ ಯುದ್ಧ ನಿಲ್ಲತ್ತೆ. ಇಲ್ಲದಿದ್ದರೆ ಇರಾನ್ ಸರ್ವನಾಶ ಎಂದ ಟ್ರಂಪ್. ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ನಡೆಸಿದ ದಾಳಿ ಸದ್ಯ ಮಧ್ಯಪ್ರಾಚ್ಯವನ್ನೇ ರಕ್ತದ ಮಡುವಿನಲ್ಲಿ ತೇಲುವಂತೆ ಮಾಡಿದೆ. ಇದಕ್ಕೆ ಅಂತ್ಯ ಯಾವಾಗ ಎಂಬ ಪ್ರಶ್ನೆಗಳು ಉದ್ಭವವಾಗುತ್ತಿವೆ. ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತ್ರ ಇನ್ನು 4 ವಾರಗಳು ಈ ಯುದ್ಧ ನಿಲ್ಲಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ ಸುಮ್ಮನಿದ್ರೆ 4 ವಾರದಲ್ಲಿ ಮುಗಿಯುತ್ತೆ.
ಇರಾನ್ ಬಾಲ ಬಿಚ್ಚಿದ್ರೆ ಘನಘೋರ ದಾಳಿಯಾಗತ್ತೆ ಅಂತ ಟ್ರಂಪ್ ನೇರವಾಗಿ ಹೇಳಿದ್ದಾರೆ. ಹೀಗಾಗಿ ಎಲ್ದಿ 3ನೇ ಮಹಾಯುದ್ಧಕ್ಕೆ ಇದು ನಾಂದಿ ಹಾಡುತ್ತೋ. ಸುಮ್ಮನಿರದಾಗಿರ ಯಾವ ಕ್ಷಣದಲ್ಲಿ ನ್ಯೂಕ್ಲಿಯರ್ ಬಾಂಬ್ ದಾಳಿ ಮಾಡುತ್ತೋ ಅನ್ನೋ ಆತಂಕ ಇಡೀ ಜಗತ್ತನ್ನೇ ಕಾಡ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಸ್ರೇಲ್ ಇರಾನ್ ಘನಘೋರ ಕಾಳಗದ ಮಧ್ಯೆ ಸಿಲುಕಿದ ಕನ್ನಡಿಗರು ಅತಂತ್ರವಾಗಿದ್ದಾರೆ. ಯುದ್ಧ ಭೂಮಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ. ಈ ಮಧ್ಯೆ ಕನ್ನಡಿಗರ ರಕ್ಷಣೆಗೆ ಸರ್ಕಾರ ಮುಂದಾಗಿದ್ದು ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಗಲ್ಫ್ ರಾಷ್ಟ್ರಗಳಲ್ಲಿ ಹೇಗಿದೆ ಕನ್ನಡಿಗರ ಪರಿಸ್ಥಿತಿ ಅಂತ ತೋರಿಸ್ತೀವಿ ನೋಡಿ. ಇಸ್ರೇಲ್ ಇರಾನ್ ಯುದ್ಧ ಕನ್ನಡಿಗರಿಗೆ ಸಂಕಷ್ಟ. ತಾಯ್ನಾಡಿಗೆ ವಾಪಸ್ ಬರಲಾಗದೆ ಪರದಾಟ. ಇರಾನ್ ಮತ್ತು ಇಸ್ರೇಲ್ ಯುದ್ಧದಾಹ ಕನ್ನಡಿಗರಿಗೂ ಕಂಟಕ ತಂದಿಟ್ಟಿದೆ. ಮಹಾಯುದ್ಧದ ಕಾಡ್ಗಿಚ್ಚಿನಿಂದ ವಿಮಾನಯಾನ ಕ್ಷೇತ್ರಕ್ಕೂ ಎಫೆಕ್ಟ್ ಆಗಿದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಸಿಲುಕಿರುವಂತಹ ಕನ್ನಡಿಗರು ಜೀವ ಕೈಯಲ್ಲಿ ಹಿಡಿದು ಕಾಲ ಕಳೀತಿದ್ದಾರೆ. ತಾಯ್ನಾಡಿಗೆ ಮರಳಲಾಗದೆ ಪರದಾಡ್ತಿದ್ದಾರೆ. ದೇವರೇ ಸೇಫ್ ಆಗಿ ವಾಪಸ್ ಹೋದ್ರೆ ಸಾಕಪ್ಪ ಅಂತ ಪರಿತಪಿಸುತ್ತಿದ್ದಾರೆ. ಬೆಂಗಳೂರಿನಿಂದ ದುಬೈ ಪ್ರವಾಸಕ್ಕೆ ಹೋಗಿದ್ದ ಹೊಸಕೆರೆಹಳ್ಳಿ ಸುನಿತಾ ಕುಟುಂಬ ಪರದಾಡ್ತಿದೆ. ಫ್ಲೈಟ್ ಕ್ಯಾನ್ಸಲ್ ಆಗಿದ್ದಕ್ಕೆ ಗಂಡ ಮಗು ಜೊತೆಗೆ ಕ್ಷಣ ಕ್ಷಣಕ್ಕೂ ಆತಂಕದಲ್ಲೇ ಕಾಲ ಕಳೀತಿದ್ದಾರೆ. ಹೀಗಾಗಿ ರಕ್ಷಣೆ ಮಾಡುವಂತೆ ಅಂಗಲಾಚುತ್ತಿದ್ದಾರೆ. ತುಂಬ ಹೆದರಿಕೆ ಆಯಿತು. ನಮಗೆಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಸೊ ಅಲ್ಲಿರೋ ಅಫಿಷಿಯಲ್ಸ್ ನಮಗೆಲ್ಲ ಗೈಡ್ ಮಾಡಿ ಸಮಾಧಾನ ಮಾಡಿ ರಾತ್ರಿ ನಮಗೆ ಕ್ಯಾಬ್ ಬುಕ್ ಮಾಡಿಕೊಟ್ಟು ಮತ್ತು ಹೋಟೆಲ್ ಬುಕ್ ಮಾಡಿ ಅಲ್ಲಿಂದ ಅಬುದಾಬಿ ಏರ್ಪೋರ್ಟಿಂದ ಹೋಟೆಲ್ಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ಹಾವೇರಿ ಜಿಲ್ಲೆಯ ಕನ್ನವಳ್ಳಿ ಗ್ರಾಮದ ರಾಘವೇಂದ್ರ ಕುಟುಂಬ ಅಬುದಾಬಿಯಲ್ಲಿ ಲಾಕ್ ಆಗಿದೆ. ಮಿಲಿಟರಿ ಕ್ಯಾಂಪ್ ಹತ್ತಿರವೇ ವಾಸವಾಗಿದ್ದಾರಂತೆ. ಹೀಗಾಗಿ ಕ್ಷಿಪಣಿಗಳ ಅಬ್ಬರಕ್ಕೆ ಡೋರ್, ಬಾತ್ರೂಮ್, ಹಾಲ್ ಸೀಲಿಂಗ್ ಕಿತ್ತು ಹೋಗಿವೆ. ಜೀವ ಭಯದಲ್ಲಿ ಹೋಟೆಲ್ಗೆ ಶಿಫ್ಟ್ ಆಗೋದಕ್ಕೆ ಮುಂದಾಗಿದೆ. ಮಧ್ಯಾಹ್ನ ಒಂದು 12:30 1 ಗಂಟೆ ಸುಮಾರಿಗೆ ಇಲ್ಲಿಂದ ಒಂದು ಕ್ಷಿಪಣಿ ಫಾಸ್ಟಾಗಿ ಹೋಗಿ ಆ ಜಾಗದಲ್ಲಿ ಬ್ಲಾಸ್ಟ್ ಆಯಿತು. ಆ ರಭಸಕ್ಕೆ ನಮ್ಮ ಮನೆ ಗ್ಲಾಸ್ ಡೋರ್ ಆಗಿರ್ಬೋದು, ಬಾತ್ರೂಮಲ್ಲಿರೋ ಒಂದು ಫಾಲ್ ಸೀಲಿಂಗ್ ಆಗಿರ್ಬೋದು ಎಲ್ಲ ಏನೋ ಸಿಕ್ಕಾಪಟ್ಟೆ ಸೌಂಡ್ ಮಾಡಿಬಿಡ್ತು. ಅವಾರ್ಡ್ ಫಂಕ್ಷನ್ಗೆ ತೆರಳಿದ್ದ ಶಿವಮೊಗ್ಗ ಉದ್ಯಮಿ ಪ್ರದೀಪ್ ಮತ್ತು ಅವರ ಪತ್ನಿ ದುಬೈನಲ್ಲಿ ಲಾಕ್ ಆಗಿದ್ದಾರೆ. ವಿಮಾನ ರದ್ದಾದ ಹಿನ್ನೆಲೆ ಹೋಟೆಲ್ ಒಂದರಲ್ಲಿ ಕಾಲ ಕಳೀತಿದ್ದಾರೆ. ಹೋಟೆಲ್ ಕ್ಲೋಸ್ ಆಗಿರೋದ್ರಿಂದ ಫ್ಲೈಟ್ ರದ್ದಾಗಿದೆ. ಬಟ್ ಏನೂ ಇಲ್ಲ, ಇಲ್ಲಿ ಏನೂ ತೊಂದರೆ ಕೊಡೋ ಅವಶ್ಯಕತೆ ಇಲ್ಲ. ಎಲ್ಲ ಆರಾಮಾಗಿದೆ. ನಾವು ಫ್ಯೂಚರ್ ಆಫ್ ಮ್ಯೂಸಿಯಂ ಮುಂದ್ಗಡೆನೇ ಇದ್ದೀವಿ. ಏನೂ ತೊಂದರೆ ಇಲ್ಲ. ಸಹಜವಾಗಿದೆ, ಯಾವುದೂ ಏನೂ ಸಮಸ್ಯೆ ಇಲ್ಲ. ದುಬೈ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದ ಯಾದಗಿರಿಯ ಹೊನಗೇರ ಗ್ರಾಮದ ಸಿದ್ದರಾಮ ರೆಡ್ಡಿ ಮಾಲಿ ಪಾಟೀಲ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ನಾವು ಹೊರಗಡೆ ಹೋಗೋಕ್ಕಾಗ್ತಿಲ್ಲ, ನಮ್ಗಿಲ್ಲಿರೋಕ್ ಭಯ ಆಗ್ತಿದೆ, ದಯವಿಟ್ಟು ನಮ್ಮನ್ನ ಭಾರತಕ್ಕೆ ಕರ್ಸ್ಕೊಳ್ಳಿ ಅಂತ ಅಳಲು ತೋಡ್ಕೊಂಡಿದ್ದಾರೆ. ನಮಗೊಂದು ಭಯದ ಒಂದು ವಾತಾವರಣ, ಇಲ್ಲಿ ಎಲ್ಲ ಪೊಲೀಸರು, ಇಲ್ಲಿ ಮಿಲಿಟರಿ ಎಲ್ಲ ಅಲರ್ಟ್ ಆಗಿದ್ದಾರೆ. ಬಟ್ ಆದರೂ ಕೂಡ ಅವ್ರು ಹೇಳ್ತಾ ಇದ್ದಾರೆ, ನೀವು ಯಾವುದೇ ಕಾರಣಕ್ಕೂ ಒಂದು 3 to 4 days ಬರಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ದುಬೈನಲ್ಲಿ ವಿಶ್ವ ವ್ಯಾಪಾರಸ್ಥರ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದ ಹಾಸನದ ಅರಸೀಕೆರೆ ಮೂಲದ ಶಿವು ಲಾಕ್ ಆಗಿದ್ದಾರೆ. ವಿಡಿಯೋ ಕಾಲ್ ಮಾಡಿ ಶಾಸಕ ಶಿವಲಿಂಗೇಗೌಡರು ಧೈರ್ಯ ತುಂಬಿದ್ದಾರೆ. ಎಲ್ಲರನ್ನ ಕರೆತರೋಕೆ ಸಿಎಂ ಪ್ರಯತ್ನ ಮಾಡ್ತಿದ್ದು ಸೇಫ್ ಆಗಿ ವಾಪಸ್ ಬನ್ನಿ ಅಂತ ಧೈರ್ಯ ಹೇಳಿದ್ದಾರೆ. ಏನು ದೇವ್ರು ಒಳ್ಳೇದ್ ಮಾಡ್ಲಿ ಸರ್, ಏನು ಇದು ಆಗ್ದಂಗೆ ವಾಪಸ್ ಬನ್ನಿ ಸರ್, ಬನ್ನಿ, ದೇವ್ರು ಒಳ್ಳೇದ್ ಮಾಡ್ಲಿ ಸರ್. ಯುದ್ಧದ ಎಫೆಕ್ಟ್ ನೆರೆಯ ಬಹರೇನ್ ದ್ವೀಪಕ್ಕೂ ತಟ್ಟಿದೆ. ನಮ್ಮನ್ನ ರಕ್ಷಣೆ ಮಾಡುವಂತೆ ಮೈಸೂರು ಮೂಲದ ಲಿಂಗರಾಜ್ ಮನವಿ ಮಾಡಿಕೊಂಡಿದ್ದಾರೆ. ನಾನು ಭಾರತದ ಪ್ರಧಾನಿಗಳಿಗೆ ಮನವಿ ಮಾಡೋದೇನು ಅಂತಂದರೆ, ಈಗಾಗಲೇ ಆತಂಕದಲ್ಲಿರತಕ್ಕಂತಹ ಭಾರತೀಯ ಮೂಲದ ಬಹರೇನ್ನಲ್ಲಿ ವಾಸ ಇರತಕ್ಕಂತಹ ಭಾರತೀಯರನ್ನು ಆದಷ್ಟು ಬೇಗನೆ ಸುರಕ್ಷಿತವಾಗಿ ಕರೆಸ್ಕೊಳ್ಳಿ ಅಂತ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಕುಟುಂಬಸ್ಥರ ಜೊತೆಗೆ ಪ್ರವಾಸಕ್ಕೆ ತೆರಳಿದ್ದ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ದುಬೈನಲ್ಲೇ ಸಿಲುಕಿಕೊಂಡಿದ್ದಾರೆ. ವಿಡಿಯೋ ಮಾಡಿ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಯಾರು ಆತಂಕಕ್ಕೆ ಒಳಗಾಗೋದು ಬೇಡ, ನಾನು ಸುರಕ್ಷಿತವಾಗಿದ್ದೀನಿ ಎಂದಿದ್ದಾರೆ. ನಾನೆಲ್ಲರಿಗೂ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಯಾರೂ ಆತಂಕಕ್ಕೊಳಗಾಗೋದು ಬೇಡ, ನಾನು ಸುರಕ್ಷಿತವಾಗಿದ್ದೀನಿ, ನಮ್ಮ ಕುಟುಂಬ ಸುರಕ್ಷಿತವಾಗಿದೆ. ಸದ್ಯ ಕನ್ನಡಿಗರ ರಕ್ಷಣೆಗೆ ರಾಜ್ಯ ಸರ್ಕಾರ ಕ್ರಮ ವಹಿಸಿದೆ. ಕನ್ನಡಿಗರ ರಕ್ಷಣೆಗಾಗಿ ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಮತ್ತು ವಿಮಾನಯಾನ ನಿರ್ಬಂಧಗಳಿಂದಾಗಿ
ಕನ್ನಡಿಗರು ಹಾಗೂ ಭಾರತೀಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮುಖ್ಯವಾಗಿ ದುಬೈನಂತಹ ಸ್ಥಳಗಳಲ್ಲಿ ಅನೇಕರು ಸಿಲುಕಿಕೊಂಡಿದ್ದಾರೆ. ಹೀಗಾಗಿ ನಮ್ಮ ರಾಯಭಾರಿ ಕಚೇರಿಗಳು ಭಾರತೀಯರ ಮೇಲೆ ನಿಗಾ ಇಡಬೇಕು, ಜೊತೆಗೆ ಸುರಕ್ಷತೆಯ ಮಾರ್ಗದರ್ಶನ ನೀಡಬೇಕು. ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟರೆ ಭಾರತೀಯರನ್ನ ವಾಪಸ್ ಕರೆತರುವ ಕೆಲಸ ಮಾಡಬೇಕು. ಇದಕ್ಕಾಗಿ ವಿಶೇಷ ವಿಮಾನಗಳ ವ್ಯವಸ್ಥೆ ಮಾಡಬೇಕು. ವಿದೇಶಾಂಗ ವಿಮಾನಯಾನ ಸಚಿವಾಲಯ, ರಾಜ್ಯ ಸರ್ಕಾರಗಳ ನಡುವೆ ಸಮನ್ವಯತೆಗಾಗಿ ಟಾಸ್ಕ್ ಫೋರ್ಸ್ ರಚಿಸಬೇಕು. ಹೆಚ್ಚುವರಿ ಹಣ ಪಡೆಯದಂತೆ ಏರ್ಲೈನ್ಸ್ ಕಂಪನಿಗಳಿಗೆ ಸೂಚನೆ ನೀಡಬೇಕು. ಹೆಚ್ಚುವರಿ ಶುಲ್ಕವನ್ನು ರದ್ದು ಮಾಡಿ ಸುರಕ್ಷಿತವಾಗಿ ಮರಳಲು ಕ್ರಮ ಕೈಗೊಳ್ಳಿ. ಖಮೇನಿ ಹತ್ಯೆ ಖಂಡಿಸಿ ಪ್ರೊಟೆಸ್ಟ್, ಆಕ್ರೋಶ. ಇರಾನ್ನ ಲೀಡರ್ ಖಮೇನಿ ಹತ್ಯೆ ಖಂಡಿಸಿ ಶಿವಮೊಗ್ಗದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ನೂರಾರು ಮಂದಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಖಮೇನಿ ಫೋಟೋ ಹಿಡಿದು ಟ್ರಂಪ್ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರದ ಅಲಿಪುರದಲ್ಲಿ ಖಮೇನಿ ಹತ್ಯೆ ಹಿನ್ನೆಲೆಯಲ್ಲಿ 2ನೇ ದಿನವೂ ಶೋಕಾಚರಣೆ ಮಾಡಲಾಯಿತು. ಅಂಗಡಿ ಮುಂಗಟ್ಟುಗಳನ್ನು ಕ್ಲೋಸ್ ಮಾಡಿ ಕಂಬನಿ ಮಿಡಿತಿದ್ದಾರೆ. ಖಮೇನಿಯ ಹತ್ಯೆ ಖಂಡಿಸಿ ಪ್ರತಿಭಟನೆ ಮಾಡಿದವರ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದರು. ಅವರೆಲ್ಲರೂ ದೇಶದ್ರೋಹಿಗಳು ಅಂತ ಕಿಡಿಕಾರಿದ್ದಾರೆ. ಅಲ್ಲಿ ಕಾದಾಡೋದನ್ನ ಇಲ್ಲಿ ಮೆರವಣಿಗೆ ಮಾಡುವಂಥವ್ರು ದೇಶದ್ರೋಹಿಗಳು, ಮಹಾಮೂರ್ಖರು, ನಾಲಾಯಕರು. ನಮ್ಗೇನು ಸಂಬಂಧ? ಆರಾಮ ಇದೀರಿ ಭಾರತದಾಗ, ಇರ್ರಿ. ಒಟ್ಟಾರೆ ಇಸ್ರೇಲ್ ಇರಾನ್ನ ಯುದ್ಧದ ದಾಹಕ್ಕೆ ಕನ್ನಡಿಗರು ಒದ್ದಾಡುವಂತಾಗಿದೆ. ಆದಷ್ಟು ಬೇಗ ತಾಯ್ನಾಡಿಗೆ ಸೇಫ್ ಆಗಿ ಬರಲಿ ಅನ್ನೋದು ನಮ್ಮ ಆಶಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಸ್ರೇಲ್, ಅಮೆರಿಕ, ಇರಾನ್ ನಡುವಿನ ಘೋರ ಯುದ್ಧದಿಂದ ಜಗತ್ತಿನ ಅರ್ಥ ವ್ಯವಸ್ಥೆಯೇ ಅಲುಗಾಡ್ತಾ ಇದೆ. ತೈಲ ಬೆಲೆ, ಚಿನ್ನ, ಬೆಳ್ಳಿಯ ಬೆಲೆ ಏರಿಕೆ ಆಗ್ತಾ ಇದ್ದು ಷೇರು ಮಾರುಕಟ್ಟೆಯಲ್ಲಿ ತಲ್ಲಣ ಶುರುವಾಗಿದೆ. ವಿಶ್ವಸಂಸ್ಥೆಯಲ್ಲಿ ಇರಾನ್ ಪರವಾಗಿ ಚೀನಾ ನಿರ್ಣಯ ಮಂಡಿಸಿದೆ. ಯುರೋಪಿಯನ್ ಒಕ್ಕೂಟ ರಾಜತಾಂತ್ರಿಕ ಮಾತುಕತೆಗೆ ಸಲಹೆ ಕೊಟ್ಟಿದೆ. ಕೊಲ್ಲಿ ರಾಷ್ಟ್ರಗಳ ನಾಯಕರಿಗೆ ಪ್ರಧಾನಿ ಮೋದಿ ಫೋನ್ ಮಾಡಿ ಪರಿಸ್ಥಿತಿಯನ್ನ ಅವಲೋಕಿಸಿದ್ದಾರೆ. ಶಾಂತಿ ಮಂತ್ರವನ್ನು ಪಠಿಸಿದ್ದಾರೆ. ಯುದ್ಧ ನಿಲ್ಲಿಸಲು ವಿಶ್ವಸಂಸ್ಥೆ ಮಾತುಕತೆ ಸೂತ್ರ. ಇರಾನ್ ದೇಶವನ್ನೇ ನೆಲಸಮ ಮಾಡಲು ಅಮೆರಿಕ, ಇಸ್ರೇಲ್ ಹಠಕ್ಕೆ ಬಿದ್ದಿವೆ. ಇರಾನ್ನಲ್ಲಿ ಹೊಸ ಸರ್ಕಾರ ರಚನೆ ಮಾಡೋವರೆಗೂ ನಿದ್ರಿಸಲ್ಲ ಅಂತ ಬಾಂಬ್ಗಳ ಮೇಲೆ ಬಾಂಬ್ಗಳನ್ನು ಹಾಕಲಾಗ್ತಿದೆ. ಇರಾನ್ ಕೂಡ ಪ್ರತಿದಾಳಿ ಮಾಡ್ತಿದ್ದು ಅಮೆರಿಕ ಸೇನೆಯನ್ನೇ ಸರ್ವನಾಶ ಮಾಡ್ತೀವಿ, ಅಮೆರಿಕ ಅಧ್ಯಕ್ಷರು ಪ್ರಧಾನಮಂತ್ರಿ ನೆತನ್ಯಾಹುಗೂ ಉಳಿಸಲ್ಲ ಅಂತ ಹೇಳುತ್ತದೆ. 3 ದಿನದಲ್ಲಿ 600ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ. ಸಾವಿರಾರು ಕಟ್ಟಡಗಳು, ತೈಲ ಘಟಕಗಳು, ಯುದ್ಧ ವಿಮಾನಗಳು ಸರ್ವನಾಶವಾಗಿದ್ದು ಲೆಕ್ಕಕ್ಕೆ ಸಿಗದಷ್ಟು ನಷ್ಟ ಆಗಿದೆ. ಇರಾನ್, ಇಸ್ರೇಲ್ ನಡುವಿನ ಯುದ್ಧದಿಂದ ಇಡೀ ಜಗತ್ತಿಗೆ ಆತಂಕ ಎದುರಾಗಿದ್ದು ಆರ್ಥಿಕ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಹೀಗಾಗಿನೇ ಇವತ್ತು ವಿಶ್ವಸಂಸ್ಥೆಯಲ್ಲಿ ಭದ್ರತಾ ಮಂಡಳಿ ಸಭೆ ನಡೆಯಿತು. ಸಭೆಯಲ್ಲಿ ಇರಾನ್ ಅಮೆರಿಕ ಜೊತೆ ರಾಜತಾಂತ್ರಿಕ ಮಾತುಕತೆ ಸೂತ್ರವನ್ನ ಮುಂದಿಟ್ಟಿದೆ. ಇನ್ನೊಂದು ಕಡೆ ಯುರೋಪಿಯನ್ ಒಕ್ಕೂಟಗಳ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಕೂಡ ರಾಜತಾಂತ್ರಿಕ ಮಾತುಕತೆಗೆ ಪರಿಹಾರ ಅಂತ ಹೇಳಿದ್ರು. ಇರಾನ್ ಬೆನ್ನಿಗೆ ನಿಂತ ಚೀನಾ, ರಷ್ಯಾ. ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ನಡೆದ ಇಸ್ರೇಲ್ ಅಮೆರಿಕ ದಾಳಿಯನ್ನ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಖಂಡಿಸಿದ್ರು. ಇದು ಟೆಹರಾನ್ ವಿರುದ್ಧ ನಡೆಸ್ತಾ ಇರೋ ಆಕ್ರಮಣ ಅಂತ ಪುಟಿನ್ ಹೇಳಿಕೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಇರಾನ್ ನಾಯಕತ್ವದೊಂದಿಗೆ ರಷ್ಯಾ ನಿರಂತರ ಸಂಪರ್ಕದಲ್ಲಿದೆ. ಪರ್ಷಿಯನ್ ಕೊಲ್ಲಿ ಪ್ರದೇಶ ಸೇರಿದಂತೆ ಸಂಘರ್ಷದಿಂದ ಪ್ರಭಾವಿತವಾಗಿರುವ ಇತರ ದೇಶಗಳ ನಾಯಕರೊಂದಿಗೆ ಮಾಸ್ಕೋದಿಂದ ಮಾತುಕತೆ ನಡೆಸ್ತಾ ಇದ್ದು ಅಗತ್ಯ ನೆರವು ನೀಡಲು ರಷ್ಯಾ ನಿರ್ಧರಿಸಿದೆ. ಇನ್ನೊಂದು ಕಡೆ ವಿಶ್ವಸಂಸ್ಥೆಯಲ್ಲಿ ಚೀನಾ ಇರಾನ್ ಮೇಲಿನ ದಾಳಿ ಖಂಡಿಸಿ ಅಮೆರಿಕ ವಿರುದ್ಧ ನಿರ್ಣಯ ಅಂಗೀಕಾರ ತೆಗೆದುಕೊಂಡು ಯುದ್ಧ ನಿಲ್ಲಿಸಬೇಕು, ಗಲ್ಫ್ ರಾಷ್ಟ್ರಗಳ ಸಾರ್ವಭೌಮತ್ವ, ಭದ್ರತೆ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಸಹ ಸಂಪೂರ್ಣವಾಗಿ ಗೌರವಿಸಬೇಕು ಅಂತ ಹೇಳಿದೆ. ಯುದ್ಧ ನಿಲ್ಲಿಸಿ ಶಾಂತಿ ಕಾಪಾಡಲು ಮೋದಿ ಮನವಿ. ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಸಂಘರ್ಷವನ್ನು ಪರಿಹರಿಸಲು ಪ್ರಧಾನಿ ನರೇಂದ್ರ ಮೋದಿ ಶಾಂತಿ ಮಂತ್ರ ಪಠಿಸಿದ್ದಾರೆ. ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹುಗೆ ಫೋನ್ ಮಾಡಿ ಮಾತಾಡಿದ್ದಾರೆ. ಪ್ರಸ್ತುತ ಪ್ರಾದೇಶಿಕ ಪರಿಸ್ಥಿತಿಯ ಬಗ್ಗೆ, ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಭಾರತ ಕಳವಳ ವ್ಯಕ್ತಪಡಿಸಿದೆ. ಭಾರತಕ್ಕೆ ನಾಗರಿಕರ ಭದ್ರತೆಯು ಅತ್ಯಂತ ಆದ್ಯತೆಯಾಗಿದೆ ಎಂದು ಒತ್ತಿ ಹೇಳಿದ್ದೇನೆ. ಯುದ್ಧವನ್ನು ಬೇಗನೆ ನಿಲ್ಲಿಸುವ ಅಗತ್ಯವನ್ನು ಭಾರತ ಪುನರುಚ್ಚರಿಸಿದ್ದು ನೆತನ್ಯಾಹು ಅವರಿಗೂ ಮನವಿ ಮಾಡಿದ್ದೇನೆ. ಬಹರೇನ್, ಫ್ರಾನ್ಸ್, ಯುಎಇ, ಸೌದಿ ನಾಯಕರಿಗೂ ಮೋದಿ ಫೋನ್.
ಇರಾನ್ ನಡೆಸ್ತಾ ಇರುವ ಪ್ರತಿ ದಾಳಿಯಲ್ಲಿ ಇಸ್ರೇಲ್ಗೆ ಎಷ್ಟು ಹೊಡೆತ ಬೀಳ್ತಿದೆಯೋ ಅಷ್ಟೇ ಹೊಡೆತ ಬಹ್ರೇನ್ ದೇಶಕ್ಕೂ ಬೀಳುತ್ತದೆ. ಇರಾನ್ ಸಿಡಿಸ್ತಾ ಇರೋ ಒಂದೊಂದು ಕ್ಷಿಪಣಿಗಳು ಬಹ್ರೇನ್ ನೆಲದಲ್ಲಿ ರಕ್ತದ ಕೋಡಿ ಹರಿಯುವಂತೆ ಮಾಡಿದೆ. ಹೀಗಾಗಿ ಪ್ರಧಾನಿ ಮೋದಿ ಕೊಲ್ಲಿ ರಾಷ್ಟ್ರಗಳ ನಾಯಕರಿಗೂ ಕರೆ ಮಾಡಿ ಯುದ್ಧದಿಂದ ಆಗಿರುವ ಸಾವು ನೋವುಗಳಿಗೆ ಕಳವಳ ವ್ಯಕ್ತಪಡಿಸಿದರು. ಬಹರೇನ್ ರಾಜ ಹಮದಿಸಾ ಅಲ್ ಖಲೀಫಾ ಮತ್ತು ಸೌದಿ ಅರೇಬಿಯಾ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಲಾಯಿತು. ಅಮೆರಿಕ ಇಸ್ರೇಲ್ ದಾಳಿಗೆ ಪ್ರತೀಕಾರವಾಗಿ ಇರಾನ್ ನಡೆಸಿರುವ ಕ್ಷಿಪಣಿ ದಾಳಿಗಳ ಅನಾಹುತಗಳ ಬಗ್ಗೆ ಮಾತುಕತೆ ನಡೆಸಿದೆ. ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೇದ್ ಅಲ್ ನಾಹ್ಯಾನ್ ಅವರೊಂದಿಗೂ ಮಾತನಾಡಿದ್ದು ಗಲ್ಫ್ ದೇಶದ ಮೇಲೆ ಇರಾನ್ ನಡೆಸಿದ ದಾಳಿಯನ್ನು ಬಲವಾಗಿ ಖಂಡಿಸಲಾಯಿತು. ಜೀವಹಾನಿಗೆ ಸಂತಾಪ ಸೂಚಿಸಿದ್ದು ಗಲ್ಫ್ ರಾಷ್ಟ್ರಗಳಲ್ಲಿನ ಭಾರತೀಯ ನಾಗರಿಕರ ರಕ್ಷಣೆಗೂ ಮನವಿ ಮಾಡಲಾಗಿದೆ. ಭಾರತ ಸೇರಿದಂತೆ ಇಡೀ ಜಗತ್ತೇ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ನಿಲ್ಲಿಸಲು ಮನವಿ ಮಾಡ್ತಿವೆ. ಆದರೆ ಯುದ್ಧ ಸದ್ಯಕ್ಕೆ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಿಲ್ಲ. ಇದರಿಂದ ಜಗತ್ತಿನ ಆರ್ಥಿಕತೆ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತಿದೆ. ಪ್ರಮುಖವಾಗಿ ತೈಲ ಪೂರೈಕೆಯಲ್ಲಿ ಉದ್ವಿಗ್ನತೆ ಸ್ಥಿತಿ ಶುರುವಾಗಿದೆ. ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಆಗ್ತಿದ್ದು ಆತಂಕ ಹೆಚ್ಚಾಗಿದೆ. 3 ದಿನದಿಂದ ಚಿನ್ನ, ಬೆಳ್ಳಿ ಬೆಲೆ ಗಣನೀಯ ಏರಿಕೆಯಾಗಿದೆ. ಇವತ್ತು 24 ಕ್ಯಾರೆಟ್ ಚಿನ್ನ ಪ್ರತಿ ಗ್ರಾಂಗೆ 17,051 ರೂಪಾಯಿ ತಲುಪಿದೆ. ಇನ್ನು 22 ಕ್ಯಾರೆಟ್ ಚಿನ್ನ ಪ್ರತಿ ಗ್ರಾಂಗೆ 15,630ಕ್ಕೆ ಏರಿಕೆ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 3,15,000 ರೂಪಾಯಿ ಹೋಗಿದೆ. ಷೇರು ಮಾರುಕಟ್ಟೆಯಲ್ಲೂ ನಿಫ್ಟಿ, ಸೆನ್ಸೆಕ್ಸ್ ಕುಸಿದಿದೆ. ಯುರೋಪಿನಲ್ಲಿ ಅನಿಲ ಬೆಲೆಗಳು 30% ಹೆಚ್ಚಾಗಿದೆ. ಇದಿಷ್ಟೆಲ್ಲ 40 ದೇಶಗಳ 5,000ಕ್ಕೂ ಹೆಚ್ಚು ವಿಮಾನ ಹಾರಾಟ ಸ್ಥಗಿತವಾಗಿದ್ದು ಭಾರತದಲ್ಲೇ 700ಕ್ಕೂ ಹೆಚ್ಚು ವಿಮಾನಗಳ ಹಾರಾಟವನ್ನು ನಿಲ್ಲಿಸಲಾಗಿದೆ. ಇನ್ನು ಸಮುದ್ರ ಮಾರ್ಗವೂ ಬಂದಾಗಿದ್ದು ಆಮದು ರಫ್ತು ಮಾಡಲು ಆಗದೆ ವ್ಯಾಪಾರ ವಹಿವಾಟಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಒಟ್ನಲ್ಲಿ ಯುದ್ಧ ಅಮೆರಿಕ ನಿಲ್ಲಿಸೋದಿಲ್ಲ, ಇಸ್ರೇಲ್ ಸುಮ್ಮನಾಗ್ತಿಲ್ಲ, ಇರಾನ್ ದೇಶನೂ ಪ್ರತೀಕಾರದ ದಾಳಿಯನ್ನು ಬಿಡ್ತಿಲ್ಲ. 3 ದಿನದ ಯುದ್ಧದಲ್ಲಿ ಸಾವು ನೋವು ಆದ ನಷ್ಟಗಳು ಲೆಕ್ಕಕ್ಕೆ ಸಿಗುತ್ತಿಲ್ಲ. ಒಟ್ನಲ್ಲಿ 3ನೇ ಮಹಾಯುದ್ಧದ ಆತಂಕ ಎದುರಾಗಿದ್ದು ಯುದ್ಧದಿಂದ ಆಗ್ತಿರೋ ಸಮಸ್ಯೆಗಳ ಸರಮಾಲೆಯು ದೊಡ್ಡದಾಗ್ತಾ ಹೋಗ್ತಿದ್ದು ಯಾವಾಗ ಯುದ್ಧ ಕೊನೆಯಾಗುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಾಳೆ ಖಗ್ರಾಸ ಚಂದ್ರಗ್ರಹಣ ನಡೀತಾ ಇದ್ದು ಈ ವರ್ಷದ ಮೊದಲ ಚಂದ್ರಗ್ರಹಣ ಇದಾಗಿದೆ. ಹೋಳಿ ಹುಣ್ಣಿಮೆ ಜೊತೆ ಚಂದ್ರಗ್ರಹಣನೂ ಬರ್ತಾ ಇರೋದ್ರಿಂದ ರಾಜ್ಯದ ಹಲವು ದೇವಸ್ಥಾನಗಳನ್ನು ಗ್ರಹಣ ಸಮಯದಲ್ಲಿ ಮುಚ್ಚೋಕೆ ನಿರ್ಧಾರ ಆಗಿದೆ. ನಾಳೆ ಯಾವ ದೇವಸ್ಥಾನಗಳಲ್ಲಿ ಪೂಜೆ ಇರುತ್ತೆ ಇರಲ್ಲ ಅಂತ ತೋರಿಸ್ತೀವಿ ನೋಡಿ. ನಾಳೆ ಖಗ್ರಾಸ ಚಂದ್ರಗ್ರಹಣ 2026ನೇ ವರ್ಷದ ಮೊದಲ ಚಂದ್ರಗ್ರಹಣ ಇದಾಗಿದ್ದು ಕೇತುಗ್ರಸ್ತ ಚಂದ್ರಗ್ರಹಣ ಹಾಗೂ ರಕ್ತ ಚಂದ್ರಗ್ರಹಣ ಅಂತಾನೂ ಕರೀತಾರೆ. ಗ್ರಹಣದ ವೇಳೆ ರಾಜ್ಯದಲ್ಲಿ ಹಲವು ದೇವಾಲಯಗಳನ್ನ ಮುಚ್ಚಲಾಗುತ್ತೆ. ಯಾಕಂದ್ರೆ ಖಗ್ರಾಸ ಚಂದ್ರಗ್ರಹಣದ ಸಮಯದಲ್ಲಿ ದೇವರಿಗೂ ನಕಾರಾತ್ಮಕ ಶಕ್ತಿಯ ಪ್ರಸರಣ ಹೆಚ್ಚಾಗುತ್ತದೆ ಅನ್ನುವಂಥ ನಂಬಿಕೆ ಇದೆ. ಈ ಸಂದರ್ಭದಲ್ಲಿ ದೇವಸ್ಥಾನಗಳನ್ನ ಶುದ್ಧೀಕರಿಸಿ ಪೂಜೆ ಪುನಸ್ಕಾರ ನಡೆಸಲಾಗುತ್ತೆ. ಗ್ರಹಣ ಮುಗಿದ ನಂತರ ದೇವಾಲಯದ ಪವಿತ್ರತೆಯನ್ನ ಕಾಪಾಡಲು ಗಂಗಾ ಜಲವನ್ನ ಚಿಮುಕಿಸಿ ಅಭಿಷೇಕವನ್ನ ಮಾಡಲಾಗುತ್ತೆ. ಹಾಗಾದ್ರೆ ರಾಜ್ಯದ ಯಾವ್ಯಾವ ದೇಗುಲಗಳು ಯಾವ್ಯಾವ ಸಮಯಕ್ಕೆ ಬಂದಾಗಲಿವೆ ಅಂತ ನೋಡೋದಾದ್ರೆ, ಮೈಸೂರಿನ ಚಾಮುಂಡಿ ಬೆಟ್ಟ ಚಾಮುಂಡೇಶ್ವರಿ ದೇವಾಲಯ ರಾತ್ರಿ 9:30ರವರೆಗೂ ದರ್ಶನ ಇರಲಿದೆ. ದಕ್ಷಿಣ ಕನ್ನಡ ಸುಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಸಂಜೆ 5ಕ್ಕೆ ಕ್ಲೋಸ್ ಆಗಲಿದೆ. ಇನ್ನು ಚಿಕ್ಕಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನವನ್ನ ಸಂಜೆ 4 ಗಂಟೆವರೆಗೂ ದರ್ಶನ ಇರಲಿದ್ದು ಆಮೇಲೆ ಬಂದ್ ಮಾಡಲಾಗುತ್ತೆ. ಧರ್ಮಸ್ಥಳ ಮಂಜುನಾಥ ದೇವಾಲಯದಲ್ಲಿ ಸಂಜೆ 7 ಗಂಟೆ ಬಳಿಕ ದರ್ಶನ ಕ್ಲೋಸ್ ಆಗಲಿದೆ. ಕೊಪ್ಪಳದ ಹುಲಗಮ್ಮ ದೇವಾಲಯ ಸಂಜೆ 5ಕ್ಕೆ ಬಂದ್ ಆದ್ರೆ ರಾಯಚೂರಿನ ಮಂತ್ರಾಲಯ ಮಠ ರಾತ್ರಿಯವರೆಗೂ ತೆರೆದಿರುತ್ತೆ. ಆದ್ರೆ ಅನ್ನಪ್ರಸಾದ ಇರೋದಿಲ್ಲ. ಇನ್ನು ಬೆಂಗಳೂರಿನ ಗಾಳಿ ಆಂಜನೇಯ ದೇಗುಲವನ್ನ ಮಧ್ಯಾಹ್ನ 3ಕ್ಕೆ ಬಂದ್ ಮಾಡ್ತಾರೆ. ಬೆಂಗಳೂರಿನ ಮೆಜೆಸ್ಟಿಕ್ ಅಣ್ಣಮ್ಮ ದೇವಾಲಯ ರಾತ್ರಿ 8ರವರೆಗೂ ಓಪನ್ ಇರುತ್ತೆ. ಬನಶಂಕರಿ ದೇವಸ್ಥಾನವನ್ನ ಸಂಜೆ 6ಕ್ಕೆ ಬಂದ್ ಮಾಡಲಿದ್ದು ಅಲ್ಲಿಯವರೆಗೂ ದರ್ಶನ ಇರಲಿದೆ. ಬೆಂಗಳೂರಿನ ಗವಿ ಗಂಗಾಧರ ದೇಗುಲವನ್ನ ಬೆಳಿಗ್ಗೆ 11 ಗಂಟೆಗೆ ಬಂದ್ ಮಾಡಲು ನಿರ್ಧಾರ ಮಾಡಿದ್ದಾರೆ. ಇನ್ನು ಉಡುಪಿ ಕೃಷ್ಣ ಮಠದಲ್ಲಿ ದರ್ಶನ ಇರುತ್ತೆ, ಆದ್ರೆ ಇಡೀ ದಿನ ಪ್ರಸಾದ ಇರಲ್ಲ. ಇನ್ನು ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟ ಇಡೀ ದಿನ ಓಪನ್ ಇರಲಿದ್ದು ದರ್ಶನದ ಜೊತೆ ಪ್ರಸಾದ ಸೇವೆಯೂ ಮುಂದುವರಿಯುತ್ತೆ.
ಭಾರತೀಯ ಕಾಲಮಾನದ ಪ್ರಕಾರ ಖಗ್ರಾಸ ಚಂದ್ರಗ್ರಹಣ ನಾಳೆ ಮಧ್ಯಾಹ್ನ 3:20ರಿಂದ ಶುರುವಾಗಲಿದ್ದು ಸಂಜೆ 6:47ರವರೆಗೂ ಗ್ರಹಣ ಇರಲಿದೆ. ಸಂಜೆ 6:33ರಿಂದ ಸಂಜೆ 6:40ರವರೆಗೆ ಚಂದ್ರಗ್ರಹಣ ಗೋಚರಿಸಲಿದೆ. ಒಟ್ಟಾರೆ ಹೇಳುವುದಾದ್ರೆ ಚಂದ್ರಗ್ರಹಣ ಅನ್ನೋದು ವಿಜ್ಞಾನ ಲೋಕಕ್ಕೆ ನಭೋಮಂಡಲದ ಕೌತುಕವನ್ನ ಕಣ್ತುಂಬಿಕೊಳ್ಳುವ ತವಕ. ಧಾರ್ಮಿಕ ನಂಬಿಕೆ ಇರುವವರಿಗೆ ಗ್ರಹಣ ದೋಷದ ಆತಂಕ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.